ಯಾವ ರೀತಿಯಲ್ಲಿ ನಿಮ್ಮನ್ನು ನಂಬಿಸ್ತಾ ಹೋದ್ರು ಮತ್ತೆ ಅಹಮದಾಬಾದ್ ಹೋಗ್ತೀರಾ? ಸರ್ ತುಂಬಾ ಸರಿ ಏನಾಯ್ತು, FIR ಆಗಿದೆ ಅಂತ ಅವ್ರು ನನ್ಗೆ ಬೇಜಾರ ಆಗಿದೆ, ನೀನ್ ನನ್ನ ಮರ್ಯಾದೆ ತೆಗಿಯಕ್ ನೋಡಿದ್ಯಾ, ನನ್ಗೆ ತುಂಬಾ ಮನ್ಸಲ್ಲಿ ಬೇಜಾರ ಇತ್ತು ಅಂತ ಎಲ್ಲ ಹೇಳಿದ್ರು. ಸೊ ನಾನು ಅವ್ರನ್ನ ಸಾರಿ ಕೇಳ್ತಾ ಇದ್ರು, ಇಲ್ಲ ನಾವು ಫಿಕ್ಸ್ ಮಾಡೋಣ ಅಂತ. ನಾವು ಯಾವಾಗನೂ ಆ ತರನೇ ಮಾತಾಡೋದು, ಬ್ರೇಕಪ್ ಆಗ್ಲಿಲ್ಲ. ಅವ್ರಿಗೂ ಮನ್ಸ್ ಬರಕ್ ಅವ್ರು ಇಲ್ಲ ನಾನು ನಿನ್ ಜೊತೆನೆ ಇರ್ತೀನಿ, ಮನ್ಸ್ ಬರಕ್ ಇಲ್ಲಕ ಹೋಗ್ತೀನಿ ಅಂತ. ಸೊ ಅದಲ್ಲಿ ನನ್ ಮಧ್ಯೆ ತುಂಬಾ ಫೈಟ್ ಆಗ್ತಾ ಇರೋದು ಇತ್ತು. ಬಟ್ ಅದಾದ್ಮೇಲೆ ಎಲ್ಲ ಸ್ಲೋ ಆಗಿ ಸೆಟಲ್ ಆಗ್ಬಿಟ್ಟೆ. ಇಲ್ಲಿ ಇವತ್ತು ಲಾಸ್ಟ್ ಟೈಮ್ ಅಲ್ಲಿ ಅವ್ರ ಪೇರೆಂಟ್ಸ್ ನ ಕರ್ಕೊಂಡು ಬಂದು ನನ್ನ ಪೇರೆಂಟ್ಸ್ ನ ಭೇಟಿ ಮಾಡಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಣ, ಒಂದು ಮದ್ವೆ ಬಗ್ಗೆ ಮಾತಾಡೋಣ ಅಂತ ಹೇಳ್ಕೊಂಡು ಮಾಡಿದ್ರು. ಸೊ ಅದಕ್ಕೋಸ್ಕರ ಇನ್ನು ಮತ್ತೆ ಯಾಕೆ ಟ್ರಸ್ಟ್ ಮಾಡಲ್ಲ ಸರ್. ನನ್ಗೆ ಅಟ್ ದಿ ಎಂಡ್ ಅದೇ ಇತ್ತು, ಓಕೆ ಫೈನ್, ಇವತ್ತು ಅಟ್ ಲೀಸ್ಟ್ ಅವರು ಸರಿಯಾಗಿ ನನ್ಗೆ ಒಂದು ಲೈಫ್ ಕೊಡ್ತಾರೆ ಅಂತ ನನಗೆ ಒಂದು ಆಸೆ ಇತ್ತು ಸರ್. ಇದಾದ್ಮೇಲೆ ಮತ್ತೆ RT ನಗರದಲ್ಲಿ ಕಂಪ್ಲೇಂಟ್ ಆಗುತ್ತೆ, ನಿಮ್ಮ ವಿರುದ್ಧನೂ ಸಹ ಅಮೃತಹಳ್ಳಿಯಲ್ಲಿ ಕಂಪ್ಲೇಂಟ್ ಆಗುತ್ತೆ. ಇದೆಲ್ಲದರ ನಡುವೆ ನಿಮ್ಮನ್ನ ಸಹ ದೂಷಿಸ್ತಾ ಇರೋದು. ಈಗ ನೀವೊಬ್ರು ಡ್ರಗ್ ಅಡಿಕ್ಟು, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತೀರಾ, ಈ ರೀತಿಯಾಗಿ ಬೇರೆ ಬೇರೆ ಆರೋಪಗಳನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ನಿಮ್ಮ ಜೊತೆಯಲ್ಲಿ ಒಂದಷ್ಟು ಹುಡುಗರು ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪಗಳನ್ನು ಸಹ ಮಾಡ್ತಾ ಇರುವಂಥದ್ದು. ಸರ್ ಆರೋಪ ಮಾಡೋಕೆ ನಾನು ಏನ್ ಬೇಕಾದ್ರೂ ಹೇಳ್ಬೋದು ಸರ್, ಆರೋಪ ಮಾಡೋಕೆ ಏನಿಲ್ಲ ಸರ್. ಡ್ರಗ್ಸ್ಗೆ ನಾನು ಹೇಳ್ತೀನಿ, ನಾನು ಒಂದು 5 ಸರಿ ಹೇಳಾಯ್ತು ಸರ್ ನನಗೆ ಬ್ಲಡ್ ಟೆಸ್ಟ್ ಮಾಡಿಸಿ. ಓಕೆ, ಅದು ನಾನು ಬ್ಲಡ್ ಟೆಸ್ಟ್ ಕೊಡೋಕೆ ರೆಡಿ ಇದ್ದೀವಿ. ಸೆಕೆಂಡ್ ಅವ್ರು ಹೇಳಿದ್ರು ಹುಡುಗ ಜೊತೆ, ಅವ್ರ ಜೊತೆ ಇರೋಗ ನಾವು ಬೇರೆ ಯಾರು ಹುಡುಗ ಜೊತೆ ಏನಾದರೂ ಇದ್ರೆ ಅವ್ರು ಪ್ರೂವ್ ಮಾಡೋಕೆ ಹೇಳಿ ಸರ್.